ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ, ಮಕರ ಲಗ್ನ. ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಕರ ರಾಶಿ, ಮಕರ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ. ಗುರುವಿನ ಬಲ ಸಂಪೂರ್ಣವಾಗಿದೆ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಬರುವಂತಹ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಆಕಸ್ಮಿಕ ಲಾಭಗಳನ್ನ ಕೂಡ ನೋಡಬಹುದು. ಮಂಗಳ ಷಷ್ಠ ಸ್ಥಾನದಿಂದ ಸಂಚಾರ. ನಾನಾ ವಿಚಾರಗಳಲ್ಲಾಗಿರ್ಬೋದು, ಭೂಮಿ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥದ್ದು. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ರಾಹು ತೃತೀಯದಲ್ಲಿ ನಾನಾ ರೀತಿಯ ಅನುಕೂಲಗಳು ಮತ್ತೆ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ತೀಕ್ಷ್ಣವಾದಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರುವಂತದ್ದು. ಶನೇಶ್ಚರ ವಕ್ರಿಯಾಗಿ ಧನಸ್ಥಾನದಲ್ಲಿ ಬರುವಂತಹ ತಿಂಗಳ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲಗಳನ್ನ ನೋಡುವಂತದ್ದಾಗಿರುತ್ತೆ. ರವಿ ಮತ್ತೆ ಬುಧ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಅಷ್ಟಮದಲ್ಲಿ ಕೆಲವೊಂದು ಏರುಪೇರುಗಳ ಜೊತೆಗೆ ಕೆಲವೊಂದು ಆಕಸ್ಮಿಕವಾದಂತಹ ಉತ್ತಮ ಕೆಲವೊಂದು ಲಾಭಗಳನ್ನು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ಭಾಗ್ಯದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಭಾಗ್ಯೋದಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂಥದ್ದು, ದೂರದ ಪ್ರಯಾಣದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಈ ಬರುವಂತಹ ತಿಂಗಳ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿರುತ್ತೆ ನೋಡಿ. ನಿಮ್ಮ ತುಂಬಾನೇ ಚಂಚಲವಾದಂತಹ ಮನಸ್ಥಿತಿ ಇರುತ್ತೆ. ಸುಮಾರಷ್ಟು ಕೆಲಸ ಕಾರ್ಯಗಳನ್ನ ಅನುಮಾನಾಸ್ಪದವಾದಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ನೋಡ್ತಿರ್ತೀರಾ. ಲಕ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ತೀರಾ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೈಪೋಟಿ ಮಾಡೋದಾಗಿರ್ಬೋದು, ನಿಮ್ಮ ಒಂದು ಸಾಧನೆಗಳ ಮಾಡುವಂತ ಮಾನಸಿಕ ಸ್ಥಿತಿ ಮತ್ತೆ ಹಾಗೆ ಸಾಧಿಸುವಂತ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಬರುವಂತಹ ತಿಂಗಳಿರುತ್ತೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ತುಂಬಾನೇ ಗಮನ ಇರಬೇಕಾಗತ್ತೆ. ಬುಧ ಮತ್ತೆ ರವಿ ತುಂಬಾ ಚಾಣಾಕ್ಷತನವಿರುತ್ತೆ ನಿಮಗೆ ಈ ಬರುವಂತ ತಿಂಗಳಲ್ಲಿ. ಯಾವುದೇ ಒಂದು ವಿಚಾರವಾಗಿ ಅದರ ತಪ್ಪುಗಳಾಗಿರ್ಬೋದು, ಅದರಿಂದ ಆಗುವ ಅನಾಹುತಗಳನ್ನ ಮುಂಚೆನೆ ಭಾಸ ಮಾಡುವಂತ ಒಂದು ಸಾಮರ್ಥ್ಯ ಮಕರ ರಾಶಿ, ಮಕರ ಲಗ್ನದವರಿಗೆ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಹಣಕಾಸಿನ ವಿಚಾರ ಈ ಬರುವಂತಹ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ತೃಪ್ತಿಕರವಾಗಿರುತ್ತೆ. ಹಣಕಾಸಿನ ಆದಾಯ ಮತ್ತೆ ನಾನಾ ರೀತಿಯ ಮಾರ್ಗಗಳು ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಬಾಡಿಗೆಯಿಂದ ಮನೆ ಬರುವಂತದ್ದಾಗಿರ್ಬೋದು, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ವೃದ್ಧಿಯಾಗುವಂತದ್ದಾಗಿರ್ಬೋದು. ಯಾರು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತದ್ದಿರುತ್ತೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತದ್ದಿರುತ್ತೆ, ಭೂಮಿಗೆ ಸಂಬಂಧಿತ ಪ್ರತಿಯೊಂದು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮತ್ತೆ ಲಾಭವನ್ನ ನೋಡೋದಿರುತ್ತೆ. ಇದರ ಜೊತೆಗೆ ಕೆಲವೊಂದು ಅನಿವಾರ್ಯ ಕಾರಣಕ್ಕಾಗಿ ಸಾಲಗಳನ್ನು ಕೂಡ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಒತ್ತಡ ಈ ಬರುವಂತಹ ತಿಂಗಳಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಇರುತ್ತೆ. ಜೊತೆಗೆ ಟ್ಯಾಕ್ಸ್ ಆಗಿರ್ಬೋದು, ಸರ್ಕಾರಕ್ಕೆ ಕಟ್ಟುವಂತಹ ಒಂದು ದಂಡ ಆಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಆದ್ರೆ ರವಿ ಮತ್ತೆ ಬುಧ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹಿತಶತ್ರುಗಳಾಗಿರ್ಬೋದು, ನಿಮ್ಮ ಶತ್ರುಗಳು ಮಾಡುವಂತ ಪಿತೂರಿಂದ ನಷ್ಟವನ್ನ ಆಗುವಂತ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲೂ ಕೂಡ ದುಡ್ಡು ಕಾಸಿನ ವಿಚಾರದಲ್ಲಿ ಮತ್ತೆ ಯಾರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೋ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ವೃತ್ತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಅವರ ಪದಚ್ಯುತಿ ಆಗುವಂತಹ ಸಾಧ್ಯತೆ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ನೋಡಿ ನಿಮಗೆ ನಿಮ್ಮ ಒಂದು ಗುರು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸಂತಾನದ ವಿಚಾರ ಆಗಿರ್ಬೋದು, ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ರಹಸ್ಯವಾದಂತಹ ಸಂಬಂಧಗಳಲ್ಲಿ ಒಂದು ರೀತಿಯ ಅಭಿವೃದ್ಧಿಯನ್ನ ನೋಡುವಂತದ್ದಾಗಿರ್ಬೋದು, ಆಕಸ್ಮಿಕ ಸಂಬಂಧಗಳು ಬೆಳೆಯುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿರುತ್ತೆ. ಮಂಗಳ ನಿಮಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೋರ್ಟ್ ಕಚೇರಿ ವಾದ ವಿವಾದಗಳು ಒಂದು ಹಂತಕ್ಕೆ ಬಗೆಹರುವಂತದ್ದಾಗಿರ್ಬೋದು, ಮತ್ತೆ ಶತ್ರುಗಳ ಮೇಲೆ ಜಯ ಸಾಧಿಸುವಂತದ್ದು ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಉದ್ಯೋಗ ಮಾಡುವಂತವರಿಗೆ ಉದ್ಯೋಗದ ಬದಲಾವಣೆಗಳನ್ನ ನೋಡುವಂತದ್ದಾಗಿರ್ಬೋದು, ಚೇಂಜ್ ಆಫ್ ಪ್ಲೇಸ್ ಮಾಡುವಂತ ಅವಕಾಶಗಳು ಕೂಡ ಇದೆ. ಆದರೆ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶಗಳು ಬಂದ್ರೂ ಕೂಡ ವಿಳಂಬದಿಂದ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ, ಇಲ್ಲಾಂದ್ರೆ ಅದರಲ್ಲಿ ವಿಘ್ನಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಪತಿ ಪತ್ನಿಯ ಸಂಬಂಧಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಏರಿಳಿತವನ್ನ ನೋಡುವಂತ ಸಾಧ್ಯತೆ ಇರುತ್ತೆ ಮೊದಲ 2 ವಾರಗಳ ಕಾಲ. ಅದಾದ ನಂತರ ಶುಕ್ರ ನಿಮಗೆ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಹೆಸರು, ಕೀರ್ತಿ, ಗೌರವ ಮುಂಚೆ ಕಳೆದಿದ್ದೆಲ್ಲ ಮತ್ತೆ ವಾಪಸ್ಸು ಪಡೆಯುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ 2 ವಾರಗಳ ನಂತರ ತುಂಬಾ ಉತ್ತಮವಾದಂತಹ ಅವಕಾಶ, ಅನುಕೂಲಗಳನ್ನ ನೋಡುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ನಿಮಗೆ ಉತ್ತಮವಾದದ್ದೇನೆಂದ್ರೆ ಪ್ರತಿ ಕೆಲಸ ಕಾರ್ಯಗಳು ಸಾಹಸ ಧೈರ್ಯದಿಂದ ಒಂದು ರೀತಿಯಲ್ಲಿ ಹೋರಾಡಿ ಮಾಡುವಂತಹ ಕೆಲಸ ಮಾನಸಿಕ ಸ್ಥಿತಿ ಇದ್ರೆ ಪ್ರತಿಯೊಂದು ಕೆಲಸ ಕೂಡ ಸಕ್ಸಸ್ ಆಗುವಂತಹ ಯೋಗಗಳು ಬರುವಂತಹ ತಿಂಗಳಲ್ಲಿ ನೋಡಬಹುದು. ಆದ್ರೆ ಡಿಸ್ಪ್ಯೂಟ್ಸು, ಕೋರ್ಟ್ ಕಚೇರಿ ಓಡಾಟಗಳು ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ತಪ್ಪಿದ್ದಲ್ಲ. ಸುಮಾರಷ್ಟು ಲೀಗಲ್ ನೋಟಿಸಸ್ ಕೂಡ ಇದ್ರೆ ಅವು ಹಳೇದೆಲ್ಲ ಮತ್ತೆ ಮರುಕಳಿಸಿ ಬರುವಂತದ್ದಾಗಿರ್ಬೋದು. ಆ ವಿಚಾರದಲ್ಲಿ ಕೋರ್ಟ್ ಕಚೇರಿ ಆಗಿರೋ ಲಾಯರ್ನ ಭೇಟಿ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು, ಮಾನಸಿಕ ಒತ್ತಡದಿಂದ ಬರುವಂತ ರೋಗಗಳು, BP ಆಗಿರ್ಬೋದು, ಮತ್ತೆ ಶುಗರ್ ಅಲ್ಲಿ ವೇರಿಯೇಷನ್ಸ್ ಆಗಿರ್ಬೋದು, ಮತ್ತೆ ನರಗಳ ದೌರ್ಬಲ್ಯ, ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತದ್ದು, ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತದ್ದೆಲ್ಲ ನೀವು ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ.
ಹಾಗಾಗಿ ಏನ್ ಪರಿಹಾರವನ್ನ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ನಿಮ್ಮ ಶುಕ್ರನ ಆರಾಧನೆಯನ್ನ ಮಾಡಿ. ಪ್ರತಿ ಶುಕ್ರವಾರ ಶುಕ್ರನಿಗೆ ಬಿಳಿಯ ವಸ್ತ್ರದ ಸಮೇತ ಅವರೆಕಾಳನ್ನ ಮಾಡಿ ಶುಕ್ರನ ಬೀಜ ಮಂತ್ರವನ್ನ ಪಠನೆ ಮಾಡಿ ಪ್ರತಿದಿನ. ಅದರಿಂದಾಗಿ ನಿಮ್ಮ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕೂಡ ಬರುತ್ತೆ. ಅದರ ಜೊತೆಗೆ ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಾಗಿರ್ಬೋದು, ವಿಷ್ಣುವಿಗೆ ತುಳಸಿ ಅರ್ಚನೆಯಿಂದ ಅಲಂಕಾರವನ್ನ ಮಾಡಿಸೋದಾಗಿರ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ಬುಧನ ರತ್ನವನ್ನ ಧಾರಣೆ ಮಾಡಿ, ಪಚ್ಚೆಯನ್ನ ಧಾರಣೆ ಮಾಡೋದ್ರಿಂದ ಪೈಪೋಟಿ ಗೆಲುವಾಗಿರ್ಬೋದು, ನಿಮ್ಮ ಯಾವುದೇ ಸಮಸ್ಯೆಗಳಿಂದ ಅದರಿಂದ ಆಚೆ ಬರುವಂತಹ ಮಾನಸಿಕ ಸ್ಥಿತಿ ಅವಕಾಶಗಳು ಕೂಡ ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.